ಆರೋಗ್ಯ ಸಂಚಿಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಭಾನುಮತಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಕಣ್ಣಿಗೆ ತುಂಬ ಸುಲಭವಾದಂತಹ ಒಂದು ಪರೀಕ್ಷೆ ಅಂತಂದರೆ ವೈದ್ಯರ ಕಡೆ ಹೋಗ್ತಾರೆ. ಅಲ್ಲಿ ಏನೋ ಸಿಂಪಲ್ ಕಂಪ್ಯೂಟರ್ ಮುಂದೆ ಹಿಂಗೆ ಗದ್ದ ಕೊಟ್ಟು ಹಿಂಗೆ ಚೆಕ್ ಮಾಡಿಸ್ತಾರೆ, ಏನೋ ಒಂದು ನಂಬರ್ ಬರುತ್ತೆ ಬಳಸಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭಾಳಷ್ಟು ದೊಡ್ಡ ಸಮಸ್ಯೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಜೊತೆಗೆ ಇನ್ನೇನೇನು ಪರೀಕ್ಷೆಗಳು ಬೇಕು ಅಂತ ಎಲ್ಲವನ್ನು ಇತ್ಯಾದಿ ಮಾಡ್ತಾರೆ. ಬಟ್ ಕಣ್ಣಿಗೆ ತುಂಬ ಸರಳವಾದಂತಹ ಒಂದು ಸಣ್ಣ ಪರೀಕ್ಷೆ ಇರುತ್ತೆ ಅಂತ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಬಹಳಷ್ಟು ಬೇರೆ ಬೇರೆ ವಿಧವಾದಂತಹ ಪರೀಕ್ಷೆಗಳು ಇದೆ ಅಂತ ಹೇಳಿ ನಾವು ಇವತ್ತು ತಿಳ್ಕೊಬೇಕಾಗಿದೆ. ಮೊದಲಿಗೆ ಒಂದು ಸಾಮಾನ್ಯ ಪರೀಕ್ಷೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಇದು ಈ ರೀತಿ ಸಮಸ್ಯೆ ಆದಾಗ ಈ ಪರೀಕ್ಷೆ ಮಾಡಲಾಗ್ತದೆ ಅಂತ ಹೇಳಿ. ಫಸ್ಟ್ ನಿಮ್ಗೆ ದೃಷ್ಟಿ ದೋಷ, ನಂಗೆ ಕಣ್ಣು ಮಂಜಿದೆ ಅಂತ ಅನ್ಕೊಳ್ಳಿ. ಕಣ್ಣು ಉರಿಯತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಹೊತ್ತು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ, ತಲೆನೋವು ಬರುತ್ತೆ. ಇದು ತುಂಬಾ ಸಹಜ ಅಡಲ್ಟ್ಸ್ ಅಲ್ಲಿ, ಯಂಗ್ ಅಡಲ್ಟ್ಸ್. ತಿರ್ಗಾ ಸರಿಯಾಗಿ ಬ್ಲಿಂಕ್ ಮಾಡ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಡಬಲ್ ಅಂತಾರೆ, ಅವ್ರದ್ದು ಮಂಜಿರ್ಬಹುದು, ಡಬಲ್ ಅಲ್ಲ, ಡಬಲ್ ವಿಷನ್ ಅನ್ಕೋತಾರೆ ಮಂಜಾದ್ರೆ. ಸೊ ಯೂಶಲ್ ಆಗಿ ನಾವೇನು ಅನ್ಕೋತೀವಿ, ಎಲ್ರಿಗೂ ಒಂದು ಐ ಚೆಕ್ ಆಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಅಂತ. ಅದು ಈಗ ಇತ್ತೀಚೆಗೆ ಆಗ್ತಿದೆ, ಬಟ್ ಮುಂಚಿನವ್ರಿಗೆಲ್ಲ ಆಗಿರಲಿಲ್ಲ. ಸೊ ಐಡಿಯಲ್ ಆಗಿ ಅವರು ಒಂದು ಐ ಚೆಕಪ್ ಯಾವಾಗಲೂ ಮಾಡಿಸ್ಬೇಕು ಬಿಫೋರ್ ದ ಎಂಟರ್ ದ ಜಾಬ್. ಅವ್ರು ಸೊ ಇದರ ಜಾಬಲ್ಲಿ ಕೆಲಸದಲ್ಲೂ ಮಾಡಿಸಿರ್ತಾರೆ, ಐ ಚೆಕಪ್ ಮಾಡಿಸಿರಲ್ಲ. 40 ವರ್ಷಕ್ಕೆ ನಂಗೆ ಚಾಳೀಸ್ ಆ ಟೈಮಲ್ಲಿ ಹತ್ತಿರದ್ದು ಕಾಣಿಸಲ್ಲ ಅಂತ ಹೋಗಿರ್ತಾರೆ. ಒಂದು ಕಣ್ಣಲ್ಲಿ ಚೆನ್ನಾಗಿರುತ್ತೆ ದೃಷ್ಟಿ, ಇನ್ನೊಂದು ಕಣ್ಣಲ್ಲಿ ವಿ ಕಾಲ್ ಲೇಜಿ ಅಂತ ಹೇಳ್ತೀವಿ, ಆಂಬ್ಲಿಯೋಪಿಯಾ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಸ್ಕೂಲ್ ಮಕ್ಕಳಲ್ಲೂ ಅಷ್ಟೇ, ಹೈಸ್ಕೂಲಲ್ಲಿ ಚೆಕ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೇ ಆ ದೃಷ್ಟಿ ಕಮ್ಮಿ ಇದ್ದಿರುತ್ತೆ. ಆ ಕಣ್ಣಲ್ಲಿ ಚೆಕ್ ಮಾಡ್ಬೇಕು, ಒಂದು ಕಣ್ಣು ಮುಚ್ಕೊಂಡು ಚೆಕ್ ಮಾಡು ಅಂತ ಹೇಳ್ತಾರೆ. ಆವಾಗ ಈ ಕಣ್ಣಲ್ಲಿ ಕಾಣಿಸಲ್ಲ, ಆವಾಗ ಕಳಿಸ್ತಾರೆ, ಓಡ್ ಬರ್ತಾರೆ ನಮ್ಮ ಹತ್ರ. ಸಾಮಾನ್ಯ ನಿಮ್ಮ ಪರೀಕ್ಷೆಗಳು ಹೇಗಿರ್ತಾವೆ ಅಂದರೆ, ಒಂದು ಕತ್ಲೆ ರೂಮಲ್ಲಿ ಕೂರಿಸ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಅಲ್ಲಿ ಓದಿ ಅಂತಂದು ಹೇಳ್ಬಿಡ್ತೀರಾ ನೀವು. ಆವಾಗ ನಾವು ಒಂದು ಕಣ್ಣು ಮುಚ್ಚೋದು, ಎರಡು ಕಣ್ಣು ಮುಚ್ಚೋದು ಮಾಡಲ್ಲ, ಸುಮ್ಮನೆ ಓದ್ತಾ ಇರ್ತೀವಿ. ಒಂದು ಕಣ್ಣು ಅದು ಸರಿಗೆ ನೋಡ್ಕೋಬೇಕು, ಒಂದು ಕಣ್ಣು ಒಂದ್ಸಲಿ ಚಿಕ್ಕ ವಯಸ್ಸು ಸ್ಕೂಲಲ್ಲಿ ಏನಾಗಿರುತ್ತೆ, ಮಗು ಸೈಡಿಂದ ನೋಡಿಬಿಟ್ಟು ಎರಡು ಕಣ್ಣು ಚೆನ್ನಾಗಿದೆ ಅಂತ ಗೊತ್ತಾ ಹೇಳ್ಬಿಡ್ತಾರೆ. ಸೊ ಅವ್ರು ಚೀಟ್ ಮಾಡಲ್ಲ, ಬಟ್ ಗೊತ್ತಾಗಲ್ಲ. ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳ ವಿಷಯದಲ್ಲಿ ತಮಗೆ ಸಾಕಷ್ಟು ಜ್ಞಾನ ಇದೆ, ಅದು ವಿಶೇಷತೆಯನ್ನು ಪಡೆದಿದ್ದೀರಿ ತಾವು. ಈಗ ಮಕ್ಕಳಿಗೆ ಗೊತ್ತಾಗಬೇಕು ಈ ಸಮಸ್ಯೆ, ತಮ್ಮದೇನು ಸಮಸ್ಯೆ. ಈಗ ದೊಡ್ಡವರು 40 ವರ್ಷ ಆದಾಗ 40 ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಅವರಿಗೆ ಸಮಸ್ಯೆ ಅಂತ ಅನ್ನೋದು ಎಲ್ಲಿ ಗೊತ್ತಾಗತ್ತೆ? ಮಕ್ಕಳು ಯಾವತ್ತೂ ಹೇಳಲ್ಲ ನಮ್ಗೆ ಕಾಣಿಸಲ್ಲ ಅಂತ. ಅವ್ರು ಏನು ನೋಡ್ತಿದ್ದಾರೋ ಅದೇ ಸಹಜ ಅನ್ಕೋತಾರೆ. ದೊಡ್ಡವರು ನೋಡ್ಬೇಕು ಮಗು ಹೇಗೆ ಏನು ಮಾಡ್ತಿದೆ. ಸುಮ್ಮನೆ ಕಣ್ಣು ಉಜ್ಕೋತಿದ್ರೆ, ಕಣ್ಣು ಮಿಟಕ್ಸಿದ್ರೆ, ಓರೆ ಕಣ್ಣು ಬಂದರೆ, ಕಣ್ಣಲ್ಲಿ ನೀರು ಬಂದರೆ, ಈ ಥರ ಇದ್ದರೆ ಸಮಸ್ಯೆ ಇರ್ಬೋದು. ಇಲ್ಲ ಹತ್ತಿರ ಹೋಗಿ ನೋಡೋದು, ಅಲ್ಲಿ ಯಾರೋ ಇದ್ದರೆ ತಕ್ಷಣ ಅದನ್ನು ಗುರುತಿಸೇ ಇರೋದು. ಯಾರು ಗುರುತಿಸ್ಬೇಕು ಅದನ್ನ? ಹಾಗಾದರೆ ತಂದೆ ತಾಯಿ, ಪೋಷಕರು. ಮತ್ತೆ ಸ್ಕೂಲಲ್ಲಿ ರೂಲ್ ಒಂದಿದೆ, ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದಿದೆ. ಮಗು ಹುಟ್ಟಿದ ತಕ್ಷಣ ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಹುಟ್ಟಿದ ತಕ್ಷಣ ಮಗುನ ಇದರ್ ಪೀಡಿಯಾಟ್ರಿಷಿಯನ್ ಆರ್ ಟ್ರೈನ್ಡ್ ಇವನ್ ಸ್ಪೆಷಲಿಸ್ಟ್ ಇರ್ತಾರಲ್ಲ, ಅವರು ಆ ಲೈಟ್ ಹಾಕಿ ಕಣ್ಣು ಸರಿಗಿದ್ಯಾ ಇಲ್ವಾ, ಅದ್ರಲ್ಲಿ ಪೊರೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಫಸ್ಟ್, ವಿತಿನ್ 72 hours ಅಲ್ವಾ. ಆ ಕಡೆ ನೋಡುತ್ತೆ ಅಂತಂದ್ರೆ ಓ ದೃಷ್ಟಿ ಚೆನ್ನಾಗಿದೆ ಅಂತ ಅರ್ಥ. ಅದಾದ್ಮೇಲೆ 1 ವರ್ಷ, 3, 5 ಇದು ಪಕ್ಕಾ ಕಂಪಲ್ಸರಿ. ಇಲ್ಲಿ ಮಕ್ಕಳಲ್ಲಿ ಅಂತೂ ಆರಂಭ ದಿನಗಳಲ್ಲೇ ಪರೀಕ್ಷೆ ಮಾಡಬೇಕು, ಗೊತ್ತು ಮಾಡಬೇಕು, ಮತ್ತೆ ಗಮನಿಸಬೇಕು. ಶಿಕ್ಷಕರಾಗಿರ್ಬೋದು, ಪಾಲಕರಾಗಿರ್ಬೋದು, ಸ್ವಲ್ಪ ನೋಡ್ಬೇಕಾಗತ್ತೆ ಮಗುವಿನ ಚಟುವಟಿಕೆ, ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದೆಯಾ ಅಂತೇಳಿ. ಎಷ್ಟೋ ಸಲ ಈ ಜಾಹೀರಾತಿನಲ್ಲಿ ನೋಡ್ತಿದ್ವಿ, ಮಗು ಅಮ್ಮ ನನಗೆ ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡೋದು ಏನೂ ಕಾಣಿಸೋದೇ ಇಲ್ಲ ಬೋರ್ಡ್ ಮೇಲೆ ಅಂತ. ಯಾಕೆ ಕಾಣಿಸಲ್ಲ ಅಂತಂತ ಹೇಳಿ ಅವು ಬೈತಾರೆ ಮಕ್ಕಳಿಗೆ, ಯಾಕೆ ನಿನಗೆ ನೆಪ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಮುಂಚೆ 10-15 ವರ್ಷದಲ್ಲಿ ಪೇರೆಂಟ್ಸ್ ಎಲ್ಲ ಆ ಮಗುಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ ಅನ್ಕೋತಿದ್ರು. ಬಟ್ ಈಗಿನವರು 2 ಥರ ನಾವು ನೋಡ್ತಿದ್ದೀವಿ ರೀತಿ. ಪೇರೆಂಟ್ಸು 2 ವರ್ಷಕ್ಕೆ 1 ವರ್ಷಕ್ಕೆ ಕರ್ಕೊಂಡ್ಬರ್ತಾರೆ, ಸ್ವಲ್ಪ ದಿನ 10 ವರ್ಷ ಅದು ಕರ್ಕೊಂಡ್ಬರಲ್ಲ. ಸರಿ, ಈಗ ಈ ರೀತಿಯಾಗಿ ಪರೀಕ್ಷೆ ಮಾಡಬೇಕಂದ್ರೆ ಏನು ಪರೀಕ್ಷೆ ಮಾಡ್ತೀರಾ ನೀವು, ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವರಲ್ಲ? ಇಲ್ಲ, ಫಸ್ಟ್ ಬಂದ ತಕ್ಷಣ ನಾವು ಫ್ಯಾಮಿಲಿಲಿ ಕೇಳ್ತೀವಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರಿಗೆ ದೃಷ್ಟಿದೋಷ ಇದೆ, ಹಾಗಿದ್ರೆ ಈ ಮಗುಗೆ ಬರೋ ಸಾಧ್ಯತೆ ಜಾಸ್ತಿ. ದೊಡ್ಡವ್ರಿಗೂ ಇದ್ರೂ ಕೇಳ್ತೀವಿ ನಾವು. ಆಮೇಲೆ ಮಗು ಹುಟ್ಟಬೇಕಾದ್ರೆ ಏನಾದರೂ ತೊಂದರೆ ಆಗಿತ್ತಾ, ಅದ್ರ ಮೇಲೂ ಇದಾಗುತ್ತೆ. ಸ್ಟಾಮಿ ನಿಯೋನೆಟಲ್ ಪೀರಿಯಡ್, ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ, ಮಗು ಹುಟ್ಟಬೇಕಾದ್ರೆ ಬಿಫೋರ್ 34 weeks ಬೇಗಲೇ ಹುಟ್ಟುಬಿಟ್ರೆ ಆ ಮಕ್ಕಳಿಗೂ ಸಾಧ್ಯತೆ ಇರುತ್ತೆ ದೃಷ್ಟಿದೋಷ ಬರೋಕ್ಕೆ. ಅಂದರೆ ಈ ಮಗುವಿನ ಆ ದೃಷ್ಟಿಯ ಇತಿಹಾಸ ಆಗಿರ್ಬೋದು, ಮಗುವಿನ ಆರೋಗ್ಯದ ವಿಷಯದಲ್ಲಿ ಪಾಲಕರಿಗೂ ಗೊತ್ತಿರಬೇಕು. ಹೌದು, ಗೊತ್ತಿರಬೇಕು. ಈಗ ಅವರಿಗೆ ಈಗ ಸಣ್ಣ ವಯಸ್ಸಿನಲ್ಲಿ ಇದಕ್ಕಿದ್ದಂಗೆ ಗ್ಲಾಸ್ ಕೊಟ್ಬಿಡ್ತೀರಾ ನೀವು? ಅಂತ ನೀವೇ ಕೊಡ್ತೀರ ಅಂತ ಅನ್ಬೇಕು. ನಾವೀಗ ನಾವು ಕೊಡ್ತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಡಾಕ್ಟ್ರೆ ಅಂತಾರೆ. ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಅಂದ್ರೆ ನೀವು ಚೆಕ್ ಮಾಡಿಸಿದ್ರೆ ಎಲ್ಲ ಗೊತ್ತಿರೋದು. -2 -1 ಪವರ್ ಇರುತ್ತೆ ಅವ್ರ ತಾಯಂದ್ರಿಗೆ ಇರುತ್ತೆ. ಅವ್ರ ಮನೆ ಹೌಸ್ ವೈಫ್ಸ್ಗೆ, ಫಾರ್ಮರ್ಸ್ಗೆ ಆ ಪವರ್ ಇಟ್ಕೊಂಡು ಧಾರಾಳವಾಗಿ ನಡೆಸ್ಬೋದು ಮನೆ. ಬಟ್ ಕಾನ್ಸಂಟ್ರೇಟೆಡ್ ವರ್ಕ್, ಸ್ಕೂಲ್ ವರ್ಕಲ್ಲೆಲ್ಲ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಗ್ಲಾಸ್ ಬೇಕಾಗಿರ್ತದೆ ಮಕ್ಕಳಿಗೆ? ಈಗ ನೀವು ಪರೀಕ್ಷೆ ಮಾಡ್ತಿರಲ್ಲ, ಪರೀಕ್ಷೆ ಮಾಡಿದ್ರೆ ಈವನ್ ವಿತಿನ್ 6 months ಕೊಡ್ತೀವಿ ಮಕ್ಕಳಿಗೆ, ಹೈ ಪವರ್ ಇದ್ರೆ. ಹಂಗೆ ಇರುತ್ತೆ ಅದು, ಕೊನೆವರೆಗೂ ಬೆಳೆಯೋ ತನಕ ಹಂಗೆ ಇರುತ್ತೆ, ಹೋಗ್ಬಿಡುತ್ತಾ?
ಮತ್ತೆ ನೀವು ಹಾಗೆ ಕೇಳ್ತಿದ್ದೀರಲ್ಲ, ಪೇರೆಂಟ್ಸ್ ಎಲ್ಲ ಕೇಳ್ತಾರೆ ಡಾಕ್ಟ್ರೇ ಒಂದ್ಸಲಿ ಗ್ಲಾಸ್ ಬಂದ್ರೆ ಗ್ಲಾಸ್ ಹಾಕಿದ್ರೆ ಹೊಟ್ಟೋಗುತ್ತಾ ಅಂತ. ನಾವು ಹೇಳ್ತೀವಿ ಮಾತ್ರೆ ತರ ಅಲ್ಲ ಇದು, ಮಾತ್ರೆ ತಗೊಂಡು ಜ್ವರ ಫಾಲೋ ಅಪ್ ಮಾಡಬೇಕು. ಬೆಳೆಯೋ ಮಗುಲಿ ಚೇಂಜ್ ಆಗ್ತಾ ಇರುತ್ತೆ ಪವರ್. ಹೌದು. ಸೊ ಎಷ್ಟೋ ಸಲ ನಾವು ಮಕ್ಕಳಿಗೆ ನೋಡ್ತಿರ್ತೀವಿ ದೊಡ್ಡ ಗ್ಲಾಸ್ಗಳನ್ನು ಬಳಸಿರ್ತಾರೆ. ಆ ಗ್ಲಾಸ್ಗಳನ್ನು ಬಳಸಬೇಕಂದಾಗ ಅಯ್ಯೋ ಪಾಪ ದೃಷ್ಟಿ ಎಷ್ಟು ಹಾಳಾಗಿರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಸಮಸ್ಯೆ ಇರುತ್ತೆ ನಿಜ, ಆದರೆ ಅದನ್ನು ಪರಿಹಾರ ಮಾಡ್ಕೋಬೇಕಂತಂದಾಗ ಅನಿವಾರ್ಯವಾಗಿ ಆ ರೀತಿಯ ಗ್ಲಾಸ್ಗಳನ್ನು ಬಳಸಲೇಬೇಕಾಗತ್ತೆ. ಈಗ ಈ ಕೆಲವು ನಿಯಮಗಳನ್ನು ತಾವು ಅನುಸರಿಸ್ತೀವಿ ನೋಡಿ, ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂತಂದರೆ. ಈಗ ತಾವು ಮೊದಲಿಗೆ ಹೇಳ್ತಾ ಇದ್ರಿ ಸ್ವಲ್ಪ ಕಂಪ್ಯೂಟರ್ ನೋಡ್ತಿರ್ಬೇಕಾದ್ರೆ ಅಥವಾ ಮೊಬೈಲಲ್ಲಿ ನೋಡ್ತಿರ್ಬೇಕಾದ್ರೆ ಕಣ್ಣು ಉರಿ ಇರ್ತದೆ ಅಂತೇಳಿ. ಏನು ನಿಯಮವನ್ನು ಅನುಸರಿಸ್ಬೇಕು ಅವರು? ಕಂಟಿನ್ಯೂಸ್ ಆಗಿ ನೋಡಬಾರ್ದು. ಆಮೇಲೆ ಪರ್ಟಿಕ್ಯುಲರ್ ಡೆಸ್ಕ್ ಲೆವೆಲಲ್ಲಿ ಕೆಳಗಡೆ ತುಂಬ ತಲೆ ಮೇಲೆ ಹಂಗೆಲ್ಲ ನೋಡ್ಬಾರ್ದು. ಐ ಮೀನ್ ದೇರ್ ಇಸ್ ಅನ್ ಅರ್ಗೋನಾಮಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಆಕ್ಯುಪೇಷನಲ್ ಆಗಿ ಕೆಳಗಡೆ ಇದ್ರೆ ಅಷ್ಟು ಡ್ರೈ ಆಗಲ್ಲ. ಮೇಲೆ ಫ್ಯಾನ್ ಇರಬಾರ್ದು. AC ಅಲ್ಲೇ ಕೂತ್ಕೊಂಡು ತುಂಬಾ ಡ್ರೈ ಗಾಳಿಯಲ್ಲಿ ವಿಂಡ್ ಅಲ್ಲಿ ಬರುತ್ತೋ ಅಲ್ಲಿ ಕೂತ್ಕೊಂಡ್ರೆ ಬೇಗ ಡ್ರೈ ಆಗಿ ಬರುತ್ತೆ. ಬ್ಲಿಂಕ್ ಮಾಡಬೇಕು. ಎವ್ರಿ 20 ಮಿನಿಟ್ಸ್ ಆದ್ಮೇಲೆ 20 ಸೆಕೆಂಡ್ಸ್ ದೂರ ನೋಡಿ ಅಂತ ಹೇಳ್ತೀವಿ. 20 ಫೀಟ್ ಅವೇ. ಅಂದ್ರೆ ನೀವು ದೂರ ನೋಡಿದ್ರೆ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ. ಹತ್ರದೇ ನೋಡ್ತಾ ಇದ್ರೆ ಮೋರ್ ದೆನ್ 45 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಆಗಿ ಅಲ್ಲೇ ನೋಡ್ತಿದ್ರೆ ಕಣ್ಣಿನ ಪವರ್ಸ್ ಮಸಲ್ಸ್ ಎಲ್ಲ ದೇ ಗೋಯಿಂಗ್ ಟು ಸ್ಪ್ಯಾಸಮ್. ಆವಾಗ ತಲೆನೋವು ಬರುತ್ತೆ. ನಾವು ಸ್ಟೂಡೆಂಟ್ಸ್ಗೂ ಅದೇ ಹೇಳ್ತೀವಿ ಎಕ್ಸಾಮ್ ಓದ್ಬೇಕು. ಎಷ್ಟೋ ಸಲ ತಲೆನೋವು ಇದ್ದಾಗ ತಲೆನೋವಿನಿಂದನೇ ನಿಮಗೆ ಚಸ್ಮಾ ಬಂದಿರ್ಬೋದು ಅಥವಾ ಬರೋ ಸಾಧ್ಯತೆ ಇದೆ. ನಿನ್ನ ತಲೆನೋವನ್ನು ಯಾಕೆ ಚೆಕ್ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ದೃಷ್ಟಿನ ಚೆಕ್ ಮಾಡಿಸಿದ್ರೆ ತಲೆನೋವು ಹೋಗ್ಬಿಡುತ್ತೆ ಅಂತಾರೆ. ಇಲ್ಲ, ಆ ಥರ ಏನಿಲ್ಲ. ತಲೆನೋವು ಇರಬೇಕಾದ್ರೆ ಫಸ್ಟ್ ಕಣ್ಣಿಂದು ಪ್ರಾಬ್ಲಮ್ ಚೆಕ್ ಮಾಡೇ ಮಾಡ್ತೀವಿ. ಅದ್ರಲ್ಲಿ 3-4 ವೆರೈಟಿ ಇರುತ್ತೆ. ಬಟ್ ಎಲ್ಲ ತಲೆನೋವು ಕಣ್ಣಿನ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಸೊ ಹೆಡೇಕ್ ಇಸ್ ನಾನ್ ಸ್ಪೆಸಿಫಿಕ್ ಅಂತ ನಾವು ಚೆಕ್ ಮಾಡ್ತೀವಿ. ಕಣ್ಣಿಂದ ಏನು ಕಾರಣ ಇಲ್ಲದಿದ್ರೆ ಫಿಸಿಷಿಯನ್ನು ನ್ಯೂರಾಲಜಿಸ್ಟ್ ಹತ್ರ ರೆಫರ್ ಮಾಡ್ತೀವಿ. BP ವೆರಿ ಹೈ BP ಮೆಲಿಗ್ನೆಂಟ್ ಹೈಪರ್ ಟೆನ್ಷನ್ ಇನ್ 32 year old ಕಣ್ಣಲ್ಲಿ ಫುಲ್ ಚೇಂಜಸ್ ಕಾಣಿಸಿ. ಬಹುಶಃ ಪುರುಷ ಮತ್ತು ಮಹಿಳೆಗೆ ಹಿಂಗೇನಾದ್ರೂ ಭೇದವಾಗಿರಲ್ಲ, ಎಲ್ಲರೂ ಒಂದೇ ಇರುತ್ತೆ. ಆದರೆ ಆ ಕೆಲಸದ ರೀತಿಯಲ್ಲಿ ಕೆಲಸದ ವೈಖರಿಗಳು ಸ್ವಲ್ಪ ಬೇರೆ ಇರ್ತದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಪರೀಕ್ಷೆಗಳು ಅಂತ ಇರ್ತಾವೆ ನೋಡಿ. ಈಗ ಡಯಾಬಿಟಿಸಿಗೆ ಸಂಬಂಧಪಡುವಂಗಾಗಿರ್ಬೋದು ಅಥವಾ BP-ಯಿಂದ ಆಗಿರೋ ಸಮಸ್ಯೆ ಆಗಿರ್ಬೋದು. ಬೇರೆ ಬೇರೆ ಪರೀಕ್ಷೆಗಳು ಯಾವ್ಯಾವ ಹಂತದಲ್ಲಿ ಏನೇನು ಪರೀಕ್ಷೆ ಮಾಡ್ತೀರಾ ನೀವು? ಈಗ ಡಯಾಬಿಟಿಸ್ ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಸೊ ಎನಿ ಡಯಾಬಿಟಿಸ್ ನಿಮ್ಗೆ ಡಿಟೆಕ್ಟ್ ಆದರೆ ಕಾಂಪ್ರಿಹೆನ್ಸಿವ್ ಫುಲ್ ಚೆಕಪ್ ಮಾಡ್ತಾರೆ ಬಾಡಿ. ಬಟ್ ಐ ಚೆಕಪ್ ಆಟ್ ಡಯಾಗ್ನೋಸಿಸ್ ಮಾಡಲೇಬೇಕು. ಅಂದರೆ ಅವರಿಗೆ ಡಯಾಬಿಟಿಸಿನ ಸಮಸ್ಯೆ ಸಾಮಾನ್ಯವಾಗಿ ಒಂದು ನಡುವಿನ ಯಾವುದೋ ವಯಸ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡು ಅಲ್ಲಿವರೆಗೂ ದೃಷ್ಟಿ ಚೆಕಪ್ ಮಾಡಿಸಿರಲ್ಲ. ಡಯಾಬಿಟಿಸ್ ಇದ್ದಾಗ ಮಾತ್ರ ಚೆಕ್ ಮಾಡಿಸ್ತಾರೆ. ಎಷ್ಟೊಂದ್ಸಲಿ ನಾವು ಕಣ್ ಚೆಕಪ್ ನೋಡಿದ್ಮೇಲೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಥರ ತುಂಬ ಆಗಿದೆ. BP ಡಯಾಬಿಟಿಸ್ ಎಲ್ಲ ಐ ಚೆಕಪ್ ಇಂದಾನೆ ಗೊತ್ತಾಗಿದೆ. ಹೌದಾ? ಬೇರೆ ಬೇರೆ ಹಂತಗಳಲ್ಲಿ ಚೆಕಪ್ ಮಾಡುವಾಗ ಏನೇನು ಸಮಸ್ಯೆಗಳು ಇವೆ ಅಂತ ನಿಮಗೆ ಗೊತ್ತಾಗುತ್ತೆ? ಗಮನಕ್ಕೆ ಬರೋದು ಕಣ್ಣಲ್ಲಿ ಚೇಂಜಸ್ ನೋಡ್ತೀವಿ. ಅಲ್ಲಿ ಬ್ಲಡ್ ವೆಸಲ್ಸ್ ಬ್ರೇಕ್ ಆಗಿರೋದು, ಹಾರ್ಟ್ ಎಕ್ಸಿಡೆಂಟ್ ಅದೆಲ್ಲ ಹೇಳ್ತೀವಿ. ಅದೆಲ್ಲ ನೋಡಿದ್ರೆ ಮಿನಿಮಮ್ 5 to 10 years ಡಯಾಬಿಟಿಸ್ ಇದ್ದಿರಬಹುದು. ಸೊ ಐ ಈಸ್ ಅ ವಿಂಡೋ ಟು ದ ಬ್ರೈನ್ ಅಂತ ಹೇಳ್ತೀವಿ. ಈ ಚೇಂಜಸ್ ನಿಮ್ಮ ಕಣ್ಣಲ್ಲಿದ್ರೆ ರೆಸ್ಟ್ ಆಫ್ ದ ಬಾಡಿ, ಕಿಡ್ನೀಸ್, ಬ್ರೈನ್ ಅಲ್ಲೂ ಆಗಿರಬೇಕು. ಸೊ ಏನೇನು ಪರೀಕ್ಷೆಗಳು ಮಾಡ್ತೀರಾ ಅಂತ ನೀವು ಆವಾಗ ಆಫ್ಕೋರ್ಸ್ ಡಯಾಬಿಟಿಸ್ ಚೆಕ್ಅಪ್ ಮಾಡೇ ಮಾಡ್ತೀವಿ. ಅದು ಯಾವ ಸ್ಟೇಜಲ್ಲಿ ಇದೆ, ಅದು FBS PPBS, ಅದು ಆಮೇಲೆ ಗ್ಲೈಕೋಸೈಡ್, ಹಿಮೋಗ್ಲೋಬಿನ್, ರೀನಲ್ ಪ್ಯಾರಾಮೀಟರ್ಸ್ ಅದೆಲ್ಲ ಚೆಕ್ ಮಾಡ್ತೀವಿ. ಕಣ್ಣಲ್ಲಿ ನಾವು ಡ್ರಾಪ್ಸ್ ಹಾಕಿ ಫಸ್ಟು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಲ್ಲಿ ಮುಂದಿಂದು ಹೈರಿಸ್ ಅದೆಲ್ಲ ಹೊಸ ರಕ್ತನಾಳ ಬಂದಿದೆಯಾ ಇಲ್ಲ ಅಂತ. ಅದು ಹೊಸ ರಕ್ತನಾಳ ಬಂದಿದೆ ಅಂದರೆ 10 ವರ್ಷ ಜಾಸ್ತಿನೇ ಆಗ್ಬಿಟ್ಟಿದೆ ಡಯಾಬಿಟಿಸ್ ಬಂದಿದ್ದ. ಹೌದಾ? ಹೊಸ ರಕ್ತನಾಳ ಇದ್ರೆ ಹೊಸ ನ್ಯೂ ವೆಸಲ್ಸ್ ಐರಿಸ್ ಥರ ಇದ್ರೆ ಅದಂದ್ರೆ ಆ ಹೊಸ ರಕ್ತನಾಳ ಬಂದಿದ್ದಕ್ಕನೇ ಸಮಸ್ಯೆ ಆಗ್ತಾ ಇದೆ. ಹೌದು. ಅದರಿಂದ ಕಣ್ಣಿನ ಪ್ರೆಷರ್ ಜಾಸ್ತಿ ಇರುತ್ತೆ. ಅವ್ರಿಗೆ ಲೇಸರ್ ಕೊಡಬೇಕಾ? ಬಂದಿರೋಂಥ ಹೊಸ ರಕ್ತನಾಳ ಏನು ಸಮಸ್ಯೆ ಮಾಡುತ್ತೆ? ಕಣ್ಣೆಲ್ಲ ಹೊಡ್ಕೋಬಹುದು ಒಳಗಡೆ. ಆಮೇಲೆ ಆಂಗಲ್ ಆಫ್ ದ ಚೇಂಬರ್, ಆಂಟಿರಿಯರ್ ಚೇಂಬರ್, ಅದನ್ನು ಬ್ಲಾಕ್ ಮಾಡಿದ್ರೆ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಒತ್ತಡ ಒಂದೇ ದಿನ ಜಾಸ್ತಿ ಆಗಲ್ಲ, ಮೆತ್ತಗೆ ಜಾಸ್ತಿ ಆಗ್ತಾ ಕಣ್ಣಿನ ಆಪ್ಟಿಕ್ ನೋವು ಮೇಲೆ ಪ್ರೆಷರ್ ಕೊಟ್ಟರೆ ದೃಷ್ಟಿ ಮೆತ್ತಗೆ ಡ್ರಾಪ್ ಆಗುತ್ತೆ. ಸೊ ನೀವು ಬೈ ದ ಟೈಮ್ ನಿಮ್ಗೆ ರಿಯಲೈಸೇಷನ್ ಬರೋಷ್ಟರಲ್ಲಿ ಆ ಡ್ರಾಪ್ ಆಗಿರುತ್ತೆ. ಆ ದೃಷ್ಟಿ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ ಕೂಡಲೇ. ಸೊ ಗ್ಲಾಕೋಮಾ, ನ್ಯೂ ವ್ಯಾಸ್ಕ್ಯುಲರ್ ಗ್ಲಾಕೋಮಾ ಅಂತ ಹೇಳ್ತೀವಿ ಅದನ್ನು. ಈ ಗ್ಲಾಕೋಮಾ ಸಮಸ್ಯೆ ಯಾವ ಹಂತದಲ್ಲಿ ಗೊತ್ತಾಗುತ್ತೆ? ಸಣ್ಣ ಮಕ್ಕಳಿಗೂ ಏನಾದ್ರು ಸಮಸ್ಯೆ ಇರುತ್ತಾ? ಸಣ್ಣ ಮಕ್ಕಳು ಅದು ಕಂಜನೈಟಲ್ ಗ್ಲಾಕೋಮಾ ಅಂತ ಬರುತ್ತೆ, ಜುವೆನೈಲ್ ಗ್ಲಾಕೋಮಾ ಅಂತ ಬರುತ್ತೆ. ಕಂಜನೈಟಲ್ ಗ್ಲಾಕೋಮಾ ಯೂಶ್ವಲಿ ಸಂಬಂಧದಲ್ಲಿ ಮದುವೆ ಆಗ್ತಾರೆ ನೋಡಿ, ಅದ್ರಲ್ಲಿ ತುಂಬ ಕಾಮನ್. ಆನುವಂಶಿಕ ಸಂಬಂಧಗಳು ಇವೆ ಇದಕ್ಕೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾ ಇದ್ರಿ ನಾವು ನಿಮ್ಮ ಮನೆಯಲ್ಲಿ ಯಾರಿಗಾರ ಏನಾರು ಇದೆಯಾ ಈ ಸಮಸ್ಯೆ ಅಂತ. ಮಕ್ಕಳು ಎಸ್ಪೆಷಲಿ ಡೀಲ್ ಮಾಡಬೇಕಾದ್ರೆ ನಮ್ದು ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು. ಅದು ನಾವು ಸಂಬಂಧಿಕರದ್ದು ಅಲ್ಲೇ ಶುರು ಮಾಡ್ತೀವಿ. ನಾವು ಬೇರೆ ಬೇರೆ ಸಮಸ್ಯೆಗಳು ಮಾತ್ರ ಇದ್ದಾಗ ಆನುವಂಶಿಕ ಕಾರಣಗಳನ್ನು ಹುಡುಕ್ತೀವಿ ಅಂತ ಹೇಳ್ತೀವಿ ನಾವು. ಆದರೆ ಕಣ್ಣಿನ ಚಿಕಿತ್ಸೆಯಲ್ಲಿ ಅಂದರೆ ಒಂದು ಸುಲಭವಾಗಿ ಅದೊಂದು ಅಂಶವನ್ನು ನೀವು ಗಮನಕ್ಕೆ ತಗೊಳ್ತೀರಿ, ಮಾಡ್ತೀರಿ. ಹಂಗಾರೆ ಈಗ ಈ ಕೆಲವು ಸಲ ಕಣ್ಣು ಮಿಟುಕಿಸ್ತಿರ್ತಾರೆ ಜಾಸ್ತಿ, ಅದಕ್ಕೆ ಏನು ಪರೀಕ್ಷೆ ಮಾಡ್ತೀರಿ? ಇದು ಸಮಸ್ಯೆ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈ ಕಣ್ಣು ಮಿಟುಕಿಸಿದ್ರೆ ನಾವು ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಫಸ್ಟ್ ವಿಷನ್ ಏನಿದ್ರು ಹಿಸ್ಟ್ರಿ, ದೃಷ್ಟಿ ಚೆಕ್ ಮಾಡ್ತೀವಿ, ಪವರ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತೀವಿ.
ಮಕ್ಕಳಲ್ಲಿ ಎಸ್ಪೆಷಲಿ ಪವರ್ ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದು ಡ್ರಾಪ್ ಸೈಕ್ಲೋಪ್ಲೇಜಿಕ್ ಅಂತ ಹಾಕ್ತೀವಿ. ಆ ಪವರ್ ಅದು ಹಾಕಿದ್ರೆ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಮಕ್ಕಳಲ್ಲಿ ಆ ಮಸಲ್ ಪರ್ಟಿಕ್ಯುಲರ್ ತುಂಬ ಸ್ಟ್ರಾಂಗ್ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ಸೊ ಆ ಸೈಕ್ಲೋಪ್ಲೇಜಿಕ್ ಅನ್ನೋದು ಹಾಕಿದ್ರೆ ನಮಗೆ ಫುಲ್ ಸ್ಟೇಟ್ ಆಫ್ ಪವರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಷ್ಟೋ ಮಕ್ಕಳು ಇದಕ್ಕಿದ್ದಂಗೆ ಟಿವಿ ನೋಡ್ತಿರ್ಬೇಕಾಗಲಿ ಅಥವಾ ಓದುವಾಗ ಅಥವಾ ಮಾತಾಡುವಾಗ ಅವರು ಹ್ಯಾಬಿಟ್ ಫಾರ್ಮಿಂಗ್ ಇರುತ್ತೆ. ಬಟ್ ನಾವು ರೂಲ್ ಔಟ್ ಮಾಡ್ತೀವಿ ಏನು ಇಲ್ವಾ ಅಂತ. ಡ್ರೈನೆಸ್ ಇರುತ್ತೆ, ಅಲರ್ಜಿ ಇದ್ರೂ ಮಿಡಿಕ್ಸ್ತಾರೆ. ಅದು ಮೋಸ್ಟ್ ಕಾಮನ್ ಈ ಸ್ಟೇಜ್ ಅಲ್ಲಿ ಅಂದ್ರೆ ಅಲರ್ಜಿ. ಫೆಬ್ರವರಿ ಟು ಜೂನ್ ಇಸ್ ಪೀಕ್ ಅಲರ್ಜಿಕ್. ಆಯಾ ಸೀಸನ್ ನಲ್ಲಿ ಕೂಡ ಕಂಡುಹಿಡಿಸ್ತಾರೆ, ಬೇರೆ ಟೈಮಲ್ಲಿ ಇಲ್ಲ. ಹಾಗೂ ಇರುತ್ತಾ ಡೆಫಿನೆಟ್. ವೈಯಕ್ತಿಕವಾಗಿ ನಾವು ಎಷ್ಟೋ ಸಲ ನೋಡಿದಾಗ ಇವ್ರ ಅಭ್ಯಾಸ ಇದೆ ಕಣ್ಣು ಮಿಡಿಸೋದು ಜಾಸ್ತಿ ಅಂತ. 2 ವರ್ಷದ ಮಗು 1 ವರ್ಷದ ಮಗು ನಮ್ಮ ಕಣ್ಣು ಮಿಡಿಕ್ಸ್ತಾನೆ ಇರುತ್ತೆ ಅಂತ ಕರ್ಕೊಂಡ್ ಬರ್ತಾರೆ. ನಮ್ಮ ಡ್ರಾಪ್ಸ್ ಹಾಕಿದ್ರೆ ಸರಿ ಹೋಗುತ್ತೆ. ಹೌದಾ? ಈಗ ಆ ಸಂದರ್ಭದಲ್ಲಿ ಆದಂತಹ ಒಂದು ದೃಷ್ಟಿಯ ಸಮಸ್ಯೆಯನ್ನ ಆ ಕೂಡಲೇ ಸರಿಪಡಿಸಬಹುದಾ? ಈಗ ಯಾವುದೋ ಒಂದು ಹಂತದಲ್ಲಿ ಕಣ್ಣು ಮಿಡಿಸೋ ಟೈಮ್ನಲ್ಲಿ ನೀವು ಚೆಕ್ ಮಾಡಿದಾಗ ಅದಕ್ಕೆ ಪರಿಹಾರ ಅಂತ ಇರುತ್ತಾ? ಹೋಗೋದೇ ಇಲ್ಲ ಅಂತ ಹೇಳಿ ಹೋಗದೆ ಇದ್ರೆ ನಾವು ಒಂದ್ಸಲಿ ನ್ಯೂರಾಲಜಿಸ್ಟ್ ಸೈಕಾಲಜಿಸ್ಟ್ ಕಳಿಸ್ತೀವಿ. ಅವರು ಒಂದ್ಸಲಿ ವೆರಿಫೈ ಮಾಡ್ತಾರೆ. ಟಿಕ್ಸ್ ಅಂತ ಹೇಳ್ತಾರೆ, ಆ ಥರ ಇದೆಯಾ ಅಂತ. ಅದು ಅಲ್ಲಿ ಒಂದ್ಸಲಿ ಸರಿ ಹೋಗುತ್ತೆ. ಒಂದ್ಸಲಿ ಮಗು ಯಾರೋ ನೋಡಿರ್ತಾನೆ ಫ್ರೆಂಡು, ಇವನು ಅದೇ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಈ ಬಹಳಷ್ಟು ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತಿರ್ತಾವೆ. ಸಾಧಾರಣವಾದಂಥ ಕೆಲವು ಪರೀಕ್ಷೆಗಳಾಯಿತು, ಅದಕ್ಕೆ ಕಣ್ಣಿಗೆ ತುಂಬ ಸೀರಿಯಸ್ ಆಗಿರೋಂಥ ಕೆಲವು ಸಮಸ್ಯೆ ಆಗಿರ್ಬೋದು, ಕಣ್ಣಿಗೆ ಭಾಳಷ್ಟು ತೊಂದರೆ ಕೊಡುವಂಥ ಕಾಯಿಲೆಗಳು ನಾವು ಇಮ್ಯಾಜಿನೇ ಮಾಡಲ್ಲ, ನಿಮಗೆ ಗೊತ್ತಿರ್ತದೆ. ಈ ಕ್ಯಾನ್ಸರ್ ಏನಾದರೂ ಬರೋ ಸಾಧ್ಯತೆ ಇರುತ್ತಾ ಅಂತ. ಹಿಂಗೆ ನಾವು ಮಕ್ಕಳಲ್ಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡೋ ಟೈಮಲ್ಲಿ ರೆಡ್ ಗ್ಲೋ ಅಂತ ಇರುತ್ತಲ್ಲ, ಜಸ್ಟ್ ಕಣ್ಣಿನ ದೂರದಿಂದ ನೋಡಿದ್ರೆ 2 ಕಣ್ಣಿಂದ ಗ್ಲೋ ಈಕ್ವಲ್ ಆಗಿರಬೇಕು. ಸ್ವಲ್ಪ ಒಂದಲ್ಲಿ ವೈಟಿಶ್ ಇದ್ರೆ ಡೌಟ್ ಬರುತ್ತೆ, ಅವಾಗ ಫುಲ್ ಡೀಟೇಲ್ ಚೆಕಪ್ ಕಳಿಸ್ತಾರೆ. ಸೊ ಆವಾಗಲೂ ಬರೋ ಸಾಧ್ಯತೆ ಇದೆ ಈ ಗ್ಲೋ ಇಂದ. ಒಂದ್ಸಲಿ ಫೋಟೋಗ್ರಾಫರ್ಸೇ ಕಂಡುಹಿಡಿತಾರೆ. ಹೌದು. ಸೊ ಆ ಮಗುದು ಫೋಟೋ ಎಲ್ಲೋ ಫಂಕ್ಷನ್ ಹಿಡಿತಾರೆ, ಒಂದ್ ಕಣ್ಣಲ್ಲಿ ರೆಡ್ ಇರುತ್ತೆ, ಇನ್ನೊಂದ್ ಕಣ್ಣಲ್ಲಿ ವೈಟ್ ಇರುತ್ತೆ. ನೋಡಿ ಏನೋ ಪ್ರಾಬ್ಲಮ್ ಅಂತ ಬರ್ತಾರೆ ನಮ್ಮ ಹತ್ರ. ಅವಾಗ ನೋಡಿದ್ರೆ ಅದು ರೆಟಿನೋಬ್ಲಾಸ್ಟೋಮಾ ಕ್ಯಾನ್ಸರ್ ಆಫ್ ದ ಐ ಇದೆ. ಅದಕ್ಕೆ ಚಿಕಿತ್ಸೆ ಯಾವ ಹಂತದಲ್ಲಿ? ಚಿಕಿತ್ಸೆ ಇದೆ, ಆ ಹಂತದ ಮೇಲೆ ಹೋಗುತ್ತೆ. ಎಷ್ಟಿದೆ, ಫ್ಯಾಮಿಲಿ ಹೇಗಿದೆಯಾ. ಒಂದ್ಸಲಿ ತುಂಬಾ ಸೆಂಟ್ರಲ್ ಇದ್ರೆ ದೃಷ್ಟಿ ಹೊಟ್ಟೋಗುತ್ತೆ. ಕಣ್ಣಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ರೆ ಅದನ್ನ ಮಾತ್ರ ಇದು ಲೇಸರು ಹಾಕ್ತಾರೆ, ಆಮೇಲೆ ಕೀಮೋಥೆರಪಿ ಆ ಥರ ಎಲ್ಲ ಕೊಟ್ಟು ಕಣ್ಣು ಉಳಿಸ್ಬೋದು. ಈ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ಪ್ರಾಬ್ಲಮ್ ಏನಿದೆಯಲ್ಲ, ದೃಷ್ಟಿ ದೋಷ, ಇದನ್ನು ಯಾವ ರೀತಿ ಕಂಡುಹಿಡಿತೀರಿ ನೀವು? ತುಂಬಾ ಕಾಮನ್ ಈಗಂತೂ. ಈ ಮೊಬೈಲ್ ಕೋವಿಡ್ ಆದ್ಮೇಲೆ ನಮ್ದು 95% ಇದೇ ಪ್ರಾಬ್ಲಮ್. ತಂದೆ ತಾಯಿಗಿದ್ರೆ ದೂರದೃಷ್ಟಿ ಸಮಸ್ಯೆ ಕಾಣಿಸಲ್ಲ. ತಂದೆ ತಾಯಿಗಿಬ್ರಿಗೂ ಇದ್ರೆ 50% ಜಾಸ್ತಿ ಮಗುಗೆ ಬರೋ ಸಾಧ್ಯತೆ ಇದೆ. ನೋ ಸನ್ಲೈಟ್ ಎಕ್ಸ್ಪೋಜರ್. ನೀವು ಚಿಕ್ಕ ವಯಸ್ಸಲ್ಲಿ ಎಲ್ಲಿರ್ತಿದ್ರಿ? ಈ ಟೈಮಲ್ಲಿ ಬೀದಿಯಲ್ಲಿ ಇರ್ತಿದ್ರಿ ಓಡಾಡ್ಕೊಂಡು. ಈಗ ಯಾವ ಮಗುನು ರೋಡಲ್ಲಿ ಆಟ ಆಡಲ್ಲ, ಇಲ್ಲ ಯಾರು ಸ್ಕೂಲ್ ನಡ್ಕೊಂಡು ಹೋಗಲ್ಲ. ನಮ್ಗೆ ಯಾರು ಅವಾಗೆಲ್ಲ ಸನ್ಲೈಟ್ ಎಕ್ಸ್ಪೋಜರ್ ಅಂತ ಹೇಳ್ತಾನೆ ಇರಲಿಲ್ಲ. ನಮ್ಗೆ ಬೈತಿದ್ರು ಊರಲ್ಲಿ ಬಿಸಿಲಲ್ಲ ನಿಮಗೆ ಅಂತ. ಈಗ ಯಾವ ಮಗು ಹೊರಗೆ ಅಲ್ಲಿಂದ ಶುರು. ಈಗ ನೀವು ಮಾತಾಡ್ತಾ ಇರಬೇಕಾದ್ರೆ AC-ನಲ್ಲಿ ಕೆಲಸ ಮಾಡೋರು, ಫುಲ್ ಪ್ಯಾಕ್ಡ್ ರೂಮ್ ಇರುತ್ತೆ, ಒಳಗಡೆ ಕೂತಿರ್ತಾರೆ, ವ್ಯವಸ್ಥಿತವಾದಂತಹ ಕೊಠಡಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಅದು ನಿರಂತರವಾಗಿ ಅಲ್ಲೇ ಕೂತ್ಕೊಂಡ್ರೆ ಏನೋ ಒಂದು ಸಮಸ್ಯೆ ಬರ್ಬೋದು, ಕಣ್ಣಿನ ಸಮಸ್ಯೆನೇ ಬರ್ಬೋದು ಅಂತ. ಬೇರೆ ಸಮಸ್ಯೆಗಳು ಬರ್ಬೋದು AC ರೂಮಲ್ಲಿ ಕೂತ್ಕೊಳ್ಳೋದ್ರಿಂದ, ಅದು ಬೇರೆ. ಆದರೆ ತಾವು ಹೇಳಿದ್ರಲ್ಲ ಈ 20-20-20 ರೂಲ್ ಏನಿದೆ ಅಲ್ಲ, ಆ ರೂಲ್ಗಾಗಿ ಆದರೂ ಅಟ್ಲೀಸ್ಟ್ ಅವರು ಅಲ್ಲಿ ಎದ್ಬಿಟ್ಟು ಓಡಾಡಬೇಕು ಮತ್ತು ದೂರದ ದೃಶ್ಯವನ್ನು ನೋಡಬೇಕು, ಹೊರಗಡೆ ಕಾಣಿಸ್ಬೇಕು. ಅದಕ್ಕೆ ದೃಶ್ಯ ಕಾಣಲಿ ಅಂತ ತಿಳ್ಕೊಂಡು ಕೆಲವೊಬ್ರು ಗ್ಲಾಸ್ ಹಾಕಿರ್ತಾರೆ. ಆ ಗ್ಲಾಸಿಂದ ಆ ಒಂದು ಕೆಲಸ ಆಗತ್ತಾ? ನೀವು ಹೇಳ್ದಂಗೆ ಆ ತಂಪು ಸಿಗತ್ತಾ? ನ್ಯಾಚುರಲ್ ಆಗಿ ಒಬ್ಬ ಮರಕ್ಕೆ ನೋಡೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಕಣ್ಣು ಸ್ವಲ್ಪ ದೂರ ನೋಡ್ಬೇಕು ಅಷ್ಟೇ. ಕಣ್ಣೊಂದು ರಿಲ್ಯಾಕ್ಸ್ ಆಗುತ್ತೆ. ಸಹಜವಾದಂತ ಗಾಳಿ ಮುಖಕ್ಕೆ ಬಡಿಬೇಕು. ಮಕ್ಕಳು ಹೊರಗಡೆ ಆಡ್ಲೇಬೇಕು. 2 hours ಸನ್ಲೈಟ್ ಎಕ್ಸ್ಪೋಜರ್ ಬೇಕು. ಈ ಗ್ಲೂಕೋಮಾದಿಂದ ದೃಷ್ಟಿ ಹೋದ್ರೆ ಅದು ಸರಿಪಡಿಸಕ್ಕಾಗತ್ತಾ? ಪೂರ್ತಿ ವಾಪಸ್ ಬರಲ್ಲ. ಎಷ್ಟೊಂದು ಜನ ಗ್ಲೋಕೋಮಾದಿಂದ ದೃಷ್ಟಿ ಕಮ್ಮಿ ಆಗಿರ್ತಲ್ಲ, ಗ್ಲೋಕೋಮಾ ಅಂತ ಗೊತ್ತಿರಲ್ಲ, ಪೊರೆ ಅನ್ಕೊಂಡಿರ್ತಾರೆ. ಸೊ ನಾವು ನೋಡ್ತೀವಿ ಪೊರೆನೂ ಇರುತ್ತೆ, ಗ್ಲೋಕೋಮಾನೂ ಇರುತ್ತೆ. ಆಪರೇಷನ್ ಮಾಡಿದ್ರೆ ಪೊರೆಯಿಂದ ದೃಷ್ಟಿ ಎಷ್ಟು ಹೋಗಿರುತ್ತೋ ಅದು ವಾಪಸ್ ಬರ್ಬೋದು, ಬಟ್ ಗ್ಲೋಕೋಮಾದಿಂದ ದೃಷ್ಟಿ ಬರಲ್ಲ. ಸೊ ಯಾವ ಸ್ಟೇಜಲ್ಲಿ ಇದೆಯೋ ನಾವು ಟ್ರೀಟ್ಮೆಂಟ್ ಕೊಡೋದು ಉಳಿಸಕ್ಕೆ. ಎಷ್ಟು ದೃಷ್ಟಿ ಇದೆಯೋ ಅದನ್ನು ಉಳಿಸ್ಬೋದು. ಫರ್ದರ್ ಡ್ಯಾಮೇಜ್ ಆಗದೆ ಇರಂಗೆ ಸರ್ಜರಿನೋ ಡ್ರಾಪ್ಸ್ ಮಾಡಬಹುದು. ಈಗ ತಾವು ಟೆಸ್ಟ್ ಮಾಡ್ತಿರಲ್ಲ, ಎಷ್ಟೋ ಸಲ ಕೆಲವೊಂದು ಬೇರೆ ಬೇರೆ ಕನ್ನಡಕದ ಶಾಪ್ನಲ್ಲಿ ಅಲ್ಲೇ ಮಷೀನ್ ಇಟ್ಬಿಟ್ಟು ಟೆಸ್ಟ್ ಮಾಡ್ಬಿಡ್ತಾರೆ. ಅದು ಅಂದ್ರೆ ಒಂದ್ಸಲ ಚೆಕ್ ಮಾಡಿಸಿದ್ವಿ ನಾವು, ಮುಂದಿನ ಹಂತಗಳಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅಲ್ಲೇ ಮಾಡಿಸ್ಕೊಂಡು ಹೋಗ್ತಿರ್ತೀವಿ ನಾವು ಅಂತ ಹೇಳ್ತಾರೆ. ಒಂದ್ಸಲ ಅಲ್ಲಿಂದ ರೆಫರ್ ಮಾಡ್ತಾರೆ, ಬಟ್ ಅವಲ್ಲಿ ಏನಾಗುತ್ತೆ, ಗ್ಲಾಕೋಮಾ ಮಿಸ್ ಆಗುತ್ತೆ. ಅವ್ರು ಒಂದ್ಸಲ ರಿಫರ್ ಮಾಡ್ತಾರೆ. ಎಷ್ಟು ಫುಲ್ ಪವರ್ ಕೊಟ್ಟರು ಮಗು ಇದು ವಿಷನ್ ಯಾಕೋ ಇವ್ರಿಗೆ ಇಂಪ್ರೂವ್ ಆಗ್ತಿಲ್ಲ, ಯಾಕೆ ಏನೋ ಕಾರಣ ಇರ್ಬೋದು ಅಂತ ಅವಾಗ ಕಳಿಸ್ತಾರೆ. ಈಗ ಬೇರೆ ಬೇರೆ ಸಮಸ್ಯೆಗಳು, ಕಣ್ಣಿನ ಬೇರೆ ಬೇರೆ ಸಮಸ್ಯೆ ಅಂತ ಹೇಳ್ತೀವಲ್ಲ, ಈಗ ಗ್ಲೋಕೋಮಾ ಅಂತ ಒಂದು ಹೇಳಿದ್ರಿ, ಇನ್ನು ಬೇರೆ ಡಯಾಬಿಟಿಸ್ ಒಂದಾಯ್ತು, ಇನ್ನು ಮತ್ತೆ ಬೇರೆ ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆನ ನೀವು ಹೇಗೆ ಪರೀಕ್ಷೆ ಮಾಡ್ತೀರಿ? ಅದಕ್ಕೆ ಈ ಮೆಳ್ಳುಗಣ್ಣಿಗೆ ಏನು ಪರೀಕ್ಷೆ ಮಾಡ್ತೀರಾ ತಾವು? ನೋಡುವಾಗ ಗೊತ್ತಾಗುತ್ತೆ ನಿಜ, ಬಟ್ ಅದು ಎಷ್ಟು ಸೀರಿಯಸ್ ಇದೆ ಅಂತ ಅನ್ನೋದನ್ನ, ಎಷ್ಟಿದೆ ಅದು ಹೆಂಗ್ ನೋಡ್ತಾರೆ ಅದನ್ನೆಲ್ಲ ನಾವು ಮಕ್ಕಳಲ್ಲೇ ಗೊತ್ತಾಗ್ಬಿಟ್ರೆ ಬೇಗ ಸರಿಪಡ್ಬಹುದು. ದೃಷ್ಟಿ ಒರ್ಚ್ಕಣ್ಣು ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಮಗುಲ್ ಅಂದ್ರೆ, ಚಿಕ್ಕದೋ ದೊಡ್ಡದೋ ಒರ್ಚ್ಕಣ್ಣೆ.
ಒಂದೇ ಕಣ್ಣು ಯಾವಾಗಲೂ ಒಡ್ಸ್ಕೊಂಡಿದ್ರೆ ಆ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಅಂತ ಅರ್ಥ. ನಾವು ಅವ್ರನ್ನ ಚೆಕ್ ಮಾಡಿ ಒಂದು ಕಣ್ಣ ಮುಚ್ಚಿ ಗ್ಲಾಸ್ ಪವರ್ ಇದೆಯಾ ಇಲ್ಲೋ ನೋಡಿ ದೃಷ್ಟಿನ ಇಂಪ್ರೂವ್ ಮಾಡಿಸ್ಬೋದು. ಈಗ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಸಣ್ಣವರಿದ್ದಾಗಿಂದ ಇದ್ದಿದ್ದ ಸಮಸ್ಯೆ ಸ್ವಲ್ಪ ದಿನ ಆದಮೇಲೆ ಸರಿ ಆಗಿಬಿಡುತ್ತೆ ಬಿಡು ಅಂತೇಳಿ ಎಷ್ಟೋ ಜನ ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಇಲ್ಲ ಚಿಕ್ಕ ವಯಸ್ಸಲ್ಲಿ ಅದು ವಿತಿನ್ 5 years ಡೀಲ್ ಮಾಡಿದ್ರೆ ಬೆಟರ್. ಈ ಚಿಕ್ಕ ವಯಸ್ಸಿನಲ್ಲಿ ಮೇಡಮ್, ಚಿಕ್ಕ ವಯಸ್ಸಿನಲ್ಲಿ ನಂಬರ್ ಸ್ವಲ್ಪ ಏನೋ ಇದೆ ಅಂತ ಅನ್ಕೊಳ್ಳೋಣ, ಆಮೇಲೆ ಬೆಳೀತಾ 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 ಗ್ರೋತ್ ಜೊತೆಗೆ ಆ ನಂಬರ್ ಬದಲೇ ಆಗತ್ತಾ? ಆಗುತ್ತೆ, ಬೆಳೆಯೋ ಮಕ್ಕಳಲ್ಲಿ ಬದಲಾಗೇ ಆಗುತ್ತೆ. ಅಂದ್ರೆ ಸರಿ ಆಗ್ಬಿಡುತ್ತಾ ಅಂತ? ಡಿಪೆಂಡ್ಸ್ ಯಾವ ಪವರ್ ಇದೆ ಅಂತ. ಅದ್ರ ಬೇಸಿಕಲಿ 3 ಥರ ಪವರ್ ಇದೆ. ಹೈಪರ್ ಮೆಟ್ರೋಪಿ ಅಂದ್ರೆ ಪ್ಲಸ್ ಪವರ್ ಅಂತ, ದೂರದ್ದು ಹತ್ತದು ಸ್ವಲ್ಪ ಮಂಜಿರುತ್ತೆ. ದೂರದೃಷ್ಟಿ ದೋಷ ಅಂದ್ರೆ ಮಯೋಪಿ ಅಂತ ನಾವು ಹೇಳ್ತೀವಲ್ಲ, ದೂರದೆಲ್ಲ ಮಂಜು, ಹತ್ತದ ಆಲ್ಮೋಸ್ಟ್ ಕ್ಲಿಯರ್ ಇರುತ್ತೆ. ಅದು ಈಗ ಬೆಳೀತಾ ಬೆಳೀತಾ ಕಣ್ಣಿನ ಸೈಜ್ ಜಾಸ್ತಿ ಆಗುತ್ತೆ. 20 ವರ್ಷ ತನಕ ಆಗುತ್ತೆ. ಮುಂಚೆ ಎಲ್ಲ 18 ವರ್ಷಕ್ಕೆ ಮೊಬೈಲ್ ಬರೋ ಮುಂಚೆ 18 ವರ್ಷಕ್ಕೆ ಎಲ್ಲರೂ ಸ್ಟೆಬಿಲೈಸ್ ಆಗ್ತಿದ್ರು. ಸೊ ಸರ್ಜರಿ ಮಾಡಿಸ್ತಿದ್ರು, ನಂಗೆ ಗ್ಲಾಸ್ ಸಿಕ್ಕೋದು ಇದು ಅಂತ. ಈಗ 20 ವರ್ಷ ಆದರೂ ಯಾರು ಸ್ಟೆಬಿಲೈಸ್ ಆಗ್ತಾ ಇಲ್ಲ. ಈವನ್ 25 years ಈಗ ಅಡಲ್ಟ್ ಮಯೋಪಿಯಾ. ಯಾಕೆ? ಮೊಬೈಲ್ ಸಮೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅವರು. ಕ್ಲಾಸ್ ರೂಮಲ್ಲಿ ಸ್ಕೂಲಲ್ಲಿ ಕುತ್ಕೊಳ್ಳಿ ಕಾಣಿಸಲ್ವಲ್ಲ, ಆವಾಗಲೇ ಕಳಿಸ್ತಾ ಇರ್ತಾರೆ. ಅಂದ್ರೆ ಪುಸ್ತಕ ಓದ್ತಿರ್ತಾರಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮೊಬೈಲ್ ನೋಡುವಾಗ ಮೊಬೈಲ್ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಎಲ್ಲ ಬಂದೆ, ಮೊಬೈಲ್ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಬೆಳಕಿರುತ್ತೆ, ಬೆಳಕಿಂದ ಎಲ್ಲ ಗೊತ್ತಾಗತ್ತೆ. ತಪ್ಪಿಸ್ಕೊಂಡು ಕತ್ಲಲ್ಲಿ ಕೂತ್ಕೊಂಡು ತುಂಬಾ ನೋಡೋರಿದ್ದಾರೆ ಮಕ್ಕಳು. ಈಗ ತಾವು ಬೆಳಕು ಹಾಕಿ ABCDF ಅಂತ ಏನೋ ಓದಿಸ್ತಿರಲ್ಲ, ಅದು ಬೆಳಕಿನ ಒಂದು ಇರುತ್ತೆ, ಚೆನ್ನಾಗಿ ಓದ್ತಾರೆ. ಅದರಲ್ಲೇ ನೋಡ್ತಾನೆ ಕೊನೆಯ ಅಕ್ಷರಗಳೆಲ್ಲ ಕಾಣಿಸಲ್ಲ, ತಪ್ಪಾಗತ್ತೆ. ಈಗ ಈ ಕಲರ್ಗಳನ್ನು ಗುರುತಿಸೋದಾಗ್ಲಿ, ಅದು ಕಲರ್ ಬ್ಲೈಂಡ್ನೆಸ್ ತರ ಏನೋ, ಅದು ನಿಜವಾಗ್ಲೂ ಆ ರೀತಿ ಸಮಸ್ಯೆ ಅಷ್ಟು ಪ್ರಬಲವಾಗಿರುತ್ತಾ? ಡೆಫಿನೆಟ್ ಇದೆ. ಅದು ಯೂಶಲ್ ಆಗಿ ಏನಾಗುತ್ತೆ, ತಾಯಂದ್ರಿಗೆ ಇರುತ್ತೆ, ತಾಯಂದ್ರಿಂದ ಗಂಡಸರಿಗೆ ಬರುತ್ತೆ. ಈ ಕಲರ್ ಬ್ಲೈಂಡ್ನೆಸ್, ಕಂಜೆನಿಟಲ್ ಕಲರ್ ಬ್ಲೈಂಡ್ನೆಸ್ ಮೋರ್ ಕಾಮನ್ ಇನ್ ಮೇಲ್ಸ್. ಸೊ ಮದರ್ ಈಸ್ ಯೂಶ್ಲಿ ಕ್ಯಾರಿಯರ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಜೀನ್ಸ್ XX ಇರುತ್ತಲ್ಲ, ಆ X ಕ್ರೋಮೋಸೋಮ್ ಇಂದಾನೆ ನಿಮ್ಗೆ ಕಲರ್ ವಿಷನ್ ಪ್ರಾಬ್ಲಮ್ ಬರೋದು. ಸೊ ತಂದೆಯರಿಗೆ ಯೂಶ್ಲಿ ಬರಲ್ಲ. ಸೊ ಗಂಡಸರಿಗೆ ಜಾಸ್ತಿ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಅದನ್ನ ನಾವು ಚೆಕ್ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತೀವಿ ನಿಮ್ದು ಮುಂದೆ ಕೆರಿಯರ್ ಆಪ್ಷನ್ಸ್ ಇಲ್ಲಿ ಕಮ್ಮಿ ಇರುತ್ತೆ, ಎಸ್ಪೆಷಲಿ ಆರ್ಮ್ಡ್ ಫೋರ್ಸಸ್, ಡ್ರೈವಿಂಗ್ ಅಲ್ಲೆಲ್ಲ. ಸೊ ಅಷ್ಟು ಕಲರ್ ಬ್ಲೈಂಡ್ನೆಸ್ ಅದ್ರ ಮೇಲೆ ಹೋಗುತ್ತೆ. ಕಲರ್ ಬ್ಲೈಂಡ್ನೆಸ್ ತುಂಬಾನೇ ಜಾಸ್ತಿ ಐತೆ ಅಂತಂದ್ರೆ ಅಲ್ಲಿ ಸಿಗೋ ಅವಕಾಶಗಳು ಸಿಗಲ್ಲ. ಅವ್ರು ಅದಕ್ಕೆ ಏಮ್ ಮಾಡೋದು ಬೇಡ. ಸೊ ಆಮೇಲೆ ಡಿಸಪಾಯಿಂಟ್ಮೆಂಟ್ ಬೇಡ ಲೈಫಲ್ಲಿ. ಈಗ ತಾವು ಹೇಳ್ತಿದ್ರಿ ಎಲ್ಲ ಸಂದರ್ಭಗಳಲ್ಲೂ ಮಕ್ಕಳಿಂದನೇ ನಾವು ಆ ಒಂದು ಹಂತದಲ್ಲೇ ನಾವು ಚಿಕಿತ್ಸೆ ಅಂದರೆ ಚೆಕಪ್ ಮಾಡಿಸ್ಬೇಕು, ಆದರೆ ಆಗಲ್ಲ. ಮಿಡ್ಲ್ ಬಂದು ಸುಮಾರು ಸಲ ಈಗ ನಾವೆಲ್ಲ ಹೇಳುವಂಗೆ 40ನೇ ವರ್ಷಕ್ಕೆ ಬಂದು ಆವಾಗ ಅವರಿಗೆ ಚಸ್ಮಾ ಹಾಕಬೇಕು ಅಂತಂದು ಗೊತ್ತಾಗತ್ತೆ. ಆದರೆ ಮಕ್ಕಳ ಹಂತದಲ್ಲಿ ಚೆಕ್ ಮಾಡ್ಸೋಕೆ ಆಗಲ್ಲ. ಅವಾಗ ಏನು ಸಮಸ್ಯೆ, ಅದಕ್ಕೆ ಏನು ಮಾಡಬೇಕು? ಅವಾಗೇನು ಡೆಪ್ ಪರ್ಸೆಪ್ಷನ್ ಇರಲ್ಲ, ಅವಾಗೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇದು ಎಸ್ಪೆಷಲಿ ಈ ಥರ ಮಕ್ಕಳು 18 ವರ್ಷಕ್ಕೆ ಇದಕ್ಕೆ ಹೋಗ್ತಾರೆ, ಯಾವುದು ಡ್ರೈವಿಂಗ್ ಲೈಸೆನ್ಸ್ಗೆ, ಅಲ್ಲಿ ಸಿಗಲ್ಲ, ಅಲ್ಲಿ ಫೇಲ್ ಆಗಿ ನಮ್ಮ ಹತ್ರ ಬರ್ತಾರೆ. ಏನಾದರೂ ದೃಷ್ಟಿ ಇಂಪ್ರೂವ್ ಮಾಡ್ಬೋದಾ? ಮಯೋಪಿಯಾ ಇದನ್ನು ಸರಿಪಡಿಸ್ಬೋದಾ? ಒಂದ್ಸಲಿ ಮಯೋಪಿಯಾ ಸ್ಟಾರ್ಟ್ ಆದರೆ ಅದು ಪ್ರೋಗ್ರೆಸ್ ಆಗುತ್ತೆ. ಓಕೆ, ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಪ್ರೋಗ್ರೆಷನ್, ಬಟ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಏನೇನು ಮಾರ್ಗಗಳು ಮೇಡಮ್? ಈಗ ಮಕ್ಕಳಿಗೂ ಆಗಲಿ ದೊಡ್ಡವರಿಗಾಗಲಿ ಮಯೋಪಿಯಾ, ಡಯಾಬಿಟಿಸ್ ಎರಡು ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ ಈಗ. ಎರಡು ಲೈಫ್ ಸ್ಟೈಲ್ ಪ್ರಾಬ್ಲಮ್. ದೃಷ್ಟಿ ದೋಷ ಇರೋರನ್ನು ತುಂಬಾ ಜನ ನೋಡ್ತಾ ಇದ್ದೀವಿ. ಅವರಿಗೆ ಕೆಲವು ಸಲ ಸ್ವಲ್ಪ ಮಂಜಾಗಿ ಕಾಣಿಸುತ್ತೆ, ಅಥವಾ ಪೂರ್ತಿ ಸಂಪೂರ್ಣ ದೃಷ್ಟಿ ಹಾಳಾಗಿರ್ತದೆ. ಅವ್ರು ಯಾವುದಾದ್ರು ನಮ್ಮ ತಂದೆ ತಾಯಿ ಚೆಕಪ್ ಮಾಡ್ಸಕ್ಕೆ ಕರ್ಕೊಂಡೋಗಿದ್ರು ಸರ್, ಬೇರೆ ಬೇರೆ ಡಾಕ್ಟರ್ಗಳೆಲ್ಲ ತೋರಿಸಿದ್ದಾರೆ, ಆಗಲಿಲ್ಲ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ಹೋಗಿದ್ದಕ್ಕೂ ಕೂಡ ನಾವು ದೃಷ್ಟಿಯಿಂದ ವಂಚಿತರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರನ್ನ ನಾವು ಯಾವ ಸಂದರ್ಭಗಳಲ್ಲಿ ಹೇಗೆ ಗುರುತಿಸ್ಬೇಕಾಗತ್ತೆ? ಚೆಕಪ್ ಅವ್ರದ್ದು ಹೆಂಗೆ? ಅವ್ರನ್ನೂ ಗುರುತಿಸ್ತೀವಿ ನಾವು. ಒಂದು ಕಣ್ಣಲ್ಲಿ ದೃಷ್ಟಿ ಚೆನ್ನಾಗಿದ್ರೆ ಪರವಾಗಿಲ್ಲ, ಎರಡರಲ್ಲೂ ದೃಷ್ಟಿ ತುಂಬಾ ಕಮ್ಮಿ ಇದ್ರೆ ಲೋ ವಿಷನ್ ಡಿವೈಸ್ ಅಂತ ಹೇಳ್ತೀವಿ. ರೊಟೀನ್ ಗ್ಲಾಸ್ ಹೆಲ್ಪ್ ಆಗಲ್ಲ, ಲೋ ವಿಷನ್ ಡಿವೈಸ್ ಅದರಲ್ಲಿ ದೂರದೃಷ್ಟಿ, ಸ್ವಲ್ಪ ಆಬ್ಜೆಕ್ಟ್ಸ್ ಎಲ್ಲ ಮುಂದೆ ಹತ್ರ ಬಂದಂಗಿರುತ್ತೆ, ಚಿಕ್ಕ ಪ್ರಿಂಟ್ ಎಲ್ಲ ದೊಡ್ಡದಾದಂಗಿರುತ್ತೆ, ಅದರಲ್ಲಿ ತುಂಬಾ ಇದೆ, ಹತ್ರಕ್ಕೆ ದೂರಕ್ಕೆ ಬೇಕಾಗಿದೆ. ಸೊ ಅವ್ರನ್ನ ನಮ್ಮ ಹತ್ರ ರಿಹಾಬಿಲಿಟೇಷನ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇನ್ ಕೇಸ್ ಎಲ್ಲೂ ಆಗದೆ ಇದ್ರೆ ಅವ್ರ ಹತ್ರ ಕಳಿಸ್ತೀವಿ, ಮುಂದೆ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ. ಓಕೆ, ಈಗ ಮಕ್ಕಳಿಗೆ ಒಂದು ಚಿಕಿತ್ಸೆ ಅಂತಂದಾಗ ಒಂದೊಂದು ಹಂತದಲ್ಲಿ ಚೆಕಪ್ ಮಾಡಿಸ್ತಾನೆ ಬರ್ತೀವಿ ನಾವು. ಶಾಲಾ ಹಂತದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನು ಮಾಡ್ತೀರಿ, ಅಥವಾ ಮಕ್ಕಳಿಗೆ ಯಾವ ರೀತಿ ದೃಷ್ಟಿದೋಷ ಇದೆ ಅಂತ ಅನ್ನೋದನ್ನು ಕೂಡ ಬೇಕಾದ್ರೆ ಬಂದು ಚೆಕಪ್ ಮಾಡಿಸ್ತೀವಿ ನಾವು ಅಂತ ಅವರು ಹೇಳ್ತಾರೆ. ಖಾಸಗಿ ಶಾಲೆಗಳಲ್ಲಿ ಅದರದ್ದು ಭಾಳ ಗಮನ ತಗೋತೀವಿ ನಾವು ಅಂತ ಹೇಳ್ತಾರೆ. ಯಾವ್ಯಾವ ಹಂತದಲ್ಲಿ ಈ ತಪಾಸಣೆ ಮಾಡ್ತಾರೆ ಅವರಿಗೆ? ಐಡಿಯಲಾಗಿ ಫಸ್ಟ್ ಇಯರ್ ಒಂದ್ಸಲಿ ಮಾಡಬೇಕು, 3 years, 5 ವರ್ಷಕ್ಕೊಂದು ಮಾಡಿದ್ರೆ 5 ವರ್ಷ ಆದಮೇಲೆ ಒಂದೊಂದು ವರ್ಷನೂ ಮಾಡಲೇಬೇಕು. ಯಾಕಂದರೆ ಮಕ್ಕಳದು ಚೇಂಜ್ ಆಗ್ತಾ ಇರುತ್ತೆ. ಆಯ್ತು, ಮಕ್ಕಳ ಕತೆ ಆಯ್ತು, ದೊಡ್ಡವ್ರದ್ದು ಕತೆ?
ದೊಡ್ಡವರು ಮಾಡಿಸಿರ್ಬೇಕು ಅನ್ಕೊಳ್ಳಿ. ಮಾಡಿಸದೇ ಇದ್ರೆ ನೀವು ಕೆಲಸದಲ್ಲಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಮಾಡಿಸಿ, ಆರ್ 2 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. 40 ಇಯರ್ಸ್ ಆದ್ಮೇಲೆ 40 ಒಂದ್ಸಲಿ ಮಾಡಿಸಿ, 45 ಒಂದ್ಸಲಿ ಮಾಡಿಸ್ಬೇಕಾಗತ್ತೆ. BP ಶುಗರ್ ಇಲ್ಲದೆ ಇದ್ರೆ ಈ ಹಂತದ ಚಿಕಿತ್ಸೆ ಅದಕ್ಕಾಗಿ ನಾವು ತಯಾರಿ ಇರ್ತೀವಿ ಅಂತ ನೋಡೋಣ. ಯಾವ ಸಂದರ್ಭಗಳಲ್ಲಿ ಏನು ತಪಾಸಣೆ ಮಾಡ್ತೀರಿ ನೀವು? ಉದಾಹರಣೆ, ಈಗ ಕಣ್ಣಿನ ಪೊರೆ ಬಂದಿರ್ತದೆ ಅಂತೀವಿ ನಾವು, ಅದನ್ನು ಯಾವ ಸಂದರ್ಭದಲ್ಲಿ ನೋಡ್ತೀರಾ ನೀವು? ಆದ್ರೆ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ, ಈ ಸಂದರ್ಭದಲ್ಲಿ ಇವರಿಗೆ ಪೊರೆ ಬಂದಿದೆ ಅಂತ ಯಾವ ಪೊರೆ ಬಂದಿದೆ ಡ್ರಾಪ್ಸ್ ಎಲ್ಲ ಹಾಕಿ ನೋಡ್ತೀವಿ ದೃಷ್ಟಿ ಎಷ್ಟಿದೆ ಅಂತ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ. ಸಪೋಸ್ 6 ವಿಷನ್ ಇರುತ್ತೆ, ಸ್ವಲ್ಪನೇ ಪೊರೆ ಇರುತ್ತೆ, ಬಟ್ ಅವರು ನೈಟ್ ವಿಷನ್ ಡ್ರೈವರ್ ಇದ್ರೆ ಆನ್ ಕಮಿಂಗ್ ಹೆಡ್ಲೈಟ್ಸ್ ಬಂದರೆ ಸ್ಕ್ಯಾಟರ್ ಆಗುತ್ತೆ ಡ್ರೈವ್ ಅವರಿಗೆ ಪ್ರೊಫೆಷನಲ್ ಡ್ರೈವರ್ ತಕ್ಷಣ ಮಾಡ್ತೀವಿ. ಅದೇ ಪೊರೆ ಹೌಸ್ ವೈಫ್ ಇದ್ರೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ನಿಮ್ಗೆ ಅನುಕೂಲ ಹೇಗಿರುತ್ತೋ ಬನ್ನಿ, 6 ಮಂತ್ಸ್ ಒಂದ್ಸಲಿ ಚೆಕ್ ಮಾಡ್ತೀವಿ. ಡಯಾಬಿಟಿಸ್ ಇದ್ರೆ ಇನ್ನೂ ಬೇಗ ಬನ್ನಿ ಅಂತ, ಯಾಕಂದ್ರೆ ಒಂದ್ಸಲಿ ಡಯಾಬಿಟಿಸ್ ಫ್ಲಕ್ಚುಯೇಟ್ ಆದರೆ ಪೊರೆ ಬೇಗ ಹೋಗ್ಬಿಡುತ್ತೆ, ಪೊರೆ ತುಂಬ ಬೇಗ ಪ್ರೋಗ್ರೆಸ್ ಆಗ್ಬಿಡುತ್ತೆ, ಪ್ರೋಗ್ರೆಸ್ ಜಾಸ್ತಿ ಬೇಗ ತೆಗಿಬೇಕಾಗುತ್ತೆ. ಇನ್ನು ಸ್ವಲ್ಪ ಜನ ನಾವು ನೋಡಿದೀವಿ 5 ವರ್ಷದ ಮುಂಚೆ ನೋಡಿರ್ತೀವಿ, 5 ವರ್ಷ ಆದ್ಮೇಲೂ ಹಾಗೆ ಇರುತ್ತೆ ಪೊರೆ. ಮೇಡಮ್, ಈಗ ಕಣ್ಣಿನ ಪೊರೆ ಅಂತ ಅನ್ನೋದು ಬಂದಿದೆ ಅಂತ ಯಾವ ಹಂತದಲ್ಲಿ ಯಾವ ವಯಸ್ಸಿನವ್ರಿಗೆ ಗೊತ್ತಾಗತ್ತೆ? ತುಂಬ ತಡವಾಗಿ ಪೊರೆ ಬಂದಿದೆ ಅಂತ ನಾವು ಭಾವಿಸ್ಕೊಂಡಿರ್ತೀವಿ, ವಯಸ್ಸಾದಾಗ ಪೊರೆ ತೆಗಿಸ್ಬೇಕು ಅಂತ ಹೇಳ್ತಿರ್ತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಏನಾದರೂ ಅದು ಬರುತ್ತಾ? ಅದರ ತಪಾಸಣೆಯನ್ನು ಮಾಡ್ತೀರಾ? ಮಾಡ್ತೀವಿ. ನಮ್ಮ ಮಕ್ಕಳ ಜೊತೆ ಹುಟ್ಟಿದ ಮಕ್ಕಳಿಗೂ ಬರುತ್ತೆ, ಪೊರೆ ಬಂದಿರುತ್ತೆ. ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಅಪ್ಪ ಅಮ್ಮ, ಅದರಿಂದ ಬಂದಿರುತ್ತೆ. ಇನ್ಫೆಕ್ಷನ್ ತಾಯಿಗೆ ಪ್ರೆಗ್ನೆನ್ಸಿಲಿ ಅವಾಗ ಬರುತ್ತೆ. ಈ ಮಕ್ಕಳಿಗೂ ಬರುತ್ತೆ. ನಾವು ಅದನ್ನ ತಂದೆ ತಾಯಿಗೂ ಬಂದಿರುತ್ತೆ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಕೇಳ್ತೀವಿ, ತಂದೆ ತಾಯಿನೂ ತಪಾಸಣೆ ಮಾಡ್ತೀವಿ, ಮಗುಗಿದ್ರೆ ನಿಮ್ಗಿದ್ಯಾ ಅಂತ. ಎಷ್ಟೊಂದ್ಸಲಿ ಹೇಳಲ್ಲ ಅವರು. ಈ ಅಪಾಯಕಾರಿ ಕೆಲಸಗಳು ಮಾಡ್ತಿರ್ತಾರಲ್ಲ, ಅವರಿಗೆ ತುಂಬಾನೇ ಜಾಸ್ತಿ ಹೆಚ್ಚಿನ ತಪಾಸಣೆ ಬೇಕಾಗ್ಬೋದು ಕಾಣಿಸುತ್ತೆ, ಅವರ ಕೆಲಸದ ವೈಖರಿ ಮೇಲೆ. ಇಲ್ಲ, ಹೌದು, ಅವ್ರು ಪ್ರೊಟೆಕ್ಟಿವ್ ಗೇರ್ ಹಾಕೊಳ್ಳೇಬೇಕು ರೂಲ್ಸ್ ಪ್ರಕಾರ ಆಕ್ಯುಪೇಷನ್ ಇದು. ಹಾಗಾದ್ರೆ ಎಕ್ಸ್ರೇನೂ ಮಾಡ್ತೀರಿ, ಮತ್ತೆ ಕಣ್ಣಿಗೆ ಸ್ಕ್ಯಾನಿಂಗ್ ಏನಾರು ಮಾಡ್ತೀರಾ? ಬರೀ ಎಕ್ಸ್ರೇ ಅಷ್ಟೇ? ಕಣ್ಣಿಂಗ್ ಸ್ಕ್ಯಾನಿಂಗ್ ತುಂಬಾ ಇದೆ, ವೆರೈಟೀಸ್ ಇದೆ, ಯಾವುದಕ್ಕೆ ಯಾವ್ದು ಮಾಡಬೇಕು. ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾಗಿರೋದು ವಿವಿಧ ಪರೀಕ್ಷೆಗಳು, ತಪಾಸಣೆಗಳು. ಅಂದ್ರೆ ಆಧುನಿಕವಾಗಿ ತುಂಬಾನೇ ಅನೇಕ ವೈದ್ಯಕೀಯ ಅಭಿವೃದ್ಧಿಯಲ್ಲಿ ಸಾಕಷ್ಟು ಮಾಡ್ತೀರಿ ನೀವು. ಆದರೆ ಜನಸಾಮಾನ್ಯರಿಗೆ ಈ ಎಲ್ಲ ಹಂತಗಳಲ್ಲಿ ಈ ಪರೀಕ್ಷೆಗಳು ತುಂಬ ಅವಶ್ಯಕತೆ ಇದೆ, ಅಥವಾ ರೊಬೊಟಿಕ್ ಮೂಲಕವಾಗಿಯೂ ಕೂಡ ಕಣ್ಣಿನ ಒಂದು ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದೆಲ್ಲ ಗೊತ್ತಾಗಬೇಕು ನಮಗೆ. ರೋಬೋಟಿಕ್ ಅಂದರೆ ಇದು ಮೇನ್ಲಿ ಇದು ಫೆಮ್ಟೋಸೆಕೆಂಡ್ ಲೇಸರ್ ಅಂತ ಇರುತ್ತೆ. ಅದು ಲೇಸರ್ ಎಲ್ಲ ಮಾಡುತ್ತೆ, ಸ್ವಲ್ಪ ಬೇಗ ಸುಲಭವಾಗಿ ಸರ್ಜರಿ ಆಗೋಗುತ್ತೆ, ಪ್ರಿಸೈಸ್ ಆಗಿರುತ್ತೆ. ಹೌದಾ? ಈಗ ತುಂಬ ವಯಸ್ಸಾದವರಲ್ಲಿ ದೃಷ್ಟಿ ದೋಷದ ಒಂದು ಸಮಸ್ಯೆ ತುಂಬಾನೇ ಇರುತ್ತೆ. ಅವ್ರಿಗೆ ರೆಟಿನಾನು ಪ್ರಾಬ್ಲಮ್ ಇರ್ಬೋದು. ಅವಾಗ ARMD ಅಂತ ಹೇಳ್ತೀವಿ, ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಸೀಸ್. ಅದಕ್ಕೆ ಟೈಪ್ ಆದ್ಮೇಲೆ ಇಂಜೆಕ್ಷನ್ಸ್ ಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ಆ ಟೈಮಲ್ಲಿ. ಅದು ಒಟ್ಟಾರೆ ಒಂದು ಕಣ್ಣಿನ ಸುರಕ್ಷತೆಯನ್ನು ಮಾಡಬೇಕು, ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂತಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಪರೀಕ್ಷೆಗಳು ಮಾಡಿಸ್ತಾ ಇರಬೇಕು. ಆ ಏಜ್ ತಕ್ಕಂಗೆ ಮಕ್ಕಳಿಗೆ ವಿಶೇಷವಾಗಿ ತಪಾಸಣೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹೌದು, ಡೆಫಿನೆಟ್. ಹುಟ್ಟಬೇಕಾದ್ರೆ 1 ವರ್ಷಕ್ಕೆ 3-5 ಅದು ಆನುವಂಶಿಕ ಕಾರಣಗಳಿಂದನೂ ಕೂಡ ಸಾಕಷ್ಟು ಸಮಸ್ಯೆ ಇದೆ ಅಂತ ಇವತ್ತು ಗೊತ್ತಾಯಿತು. ಕಣ್ಣಿನ ವಿಷಯದಲ್ಲಿ ಆನುವಂಶಿಕ ವಿಷಯಗಳು ಏನು ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ವಿ ನಾವು. ತುಂಬಾ ಜಾಸ್ತಿ, ಯಾಕಂದ್ರೆ ಬ್ರೈನ್ ಅಂಡ್ ಕಣ್ಣಲ್ಲಿ ಅಟ್ಲೀಸ್ಟ್ 70% ಅದರಿಂದನೇ ಇರುತ್ತೆ. ಅದಕ್ಕೆ ವಯಸ್ಸಾದವರಿಗಾಗಬಹುದು ಅಥವಾ ಪುರುಷ ಮಹಿಳೆ ಕೆಲಸದ ವೈಖರಿ ಮೇಲೆ ಅನೇಕ ಪರೀಕ್ಷೆಗಳು ಮಾಡೋದು, ಅದು ಎಲ್ಲ ಬೇರೆ ಬೇರೆ ಇರ್ಬೋದು. ತಲೆನೋವು ಬಂದಾಗೂ ಕೂಡ ನೀವು ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಹಂತದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ, ಸರಿ ಮಾಡ್ಕೋಬೇಕು. ಯಾಕಂದರೆ ಕಣ್ಣು ದೃಷ್ಟಿ ಬಹಳ ಮುಖ್ಯ. ಕಣ್ಣು ದಾನ ಮಾಡಿದವ್ರ ಕಡೆಯಿಂದಾದರೂ, ಕಣ್ಣು ದಾನ ಪಡ್ಕೊಂಡಾದರೂ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಕಣ್ಣು ದೃಷ್ಟಿ ಅಷ್ಟು ಮುಖ್ಯ ಇದೆ. ಆದರೆ ಆ ದಾನವಾಗಿ ಪಡೆದಂತಹ ಕಣ್ಣು ಅದು ಹೊಂದಾಣಿಕೆ ಆಗಬೇಕಂದ್ರೆ ನಮ್ಮ ನರಗಳ ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಲ್ವಾ? ಇಲ್ಲಾಂದ್ರೆ ನೋಡ್ಲಿಕ್ಕಷ್ಟೇ ಇರಲಿ ಅಂತ ಹೇಳಿ ಹಾಕೊಂಡಿರ್ತಾರೆ, ಆದರೆ ಅವರಿಗೆ ಕಣ್ಣು ಕಾಣಿಸ್ತಿರಂಗಿಲ್ಲ. ಅದು ಇದೆ. ಆಮೇಲೆ ಈ ಪ್ರೀಮೇಚರ್ ಮಕ್ಕಳಿಗೂ ಫುಲ್ ಟರ್ಮ್ ಹುಟ್ಟದೆ ಬೇಗಲೇ ಹುಟ್ಬಿಡ್ತಾರಲ್ಲ, 34 ವರ್ಷ 34 ವಾರ 32 ವೀಕ್ಸ್ 34, ಅವ್ರಿಗಂತೂ ಕಂಪಲ್ಸರಿ. ತುಂಬ ಸಂತೋಷ ಮೇಡಮ್, ತಾವು ಬಹಳ ವಿವರವಾಗಿ ವಿವಿಧ ಹಂತದಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡ್ತಾರೆ, ಅದಕ್ಕೆ ಚಿಕಿತ್ಸೆ ಕೂಡ ಇದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.